ಈಗ ಬಿಗ್ ಬಾಸ್ ಸೀಸನ್ ಕನ್ನಡ 11 ನಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಹೊಸ ಸಂಚಲನ. ತೆಲುಗುನಲ್ಲಿ ಕೆಲವು ಸಿನಿಮಾ ಹಾಗೆ ಸೀರಿಯಲ್ಗಳಲ್ಲಿ ನಟಿಸಿ ಖ್ಯಾತಿ ಹೊಂದಿದ್ರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಅಗ್ನಿಸಾಕ್ಷಿ ಸೀರಿಯಲ್ ನೋಡಿದವ್ರಿಗೆ ಈಕೆ ಪರಿಚಯ ಇದ್ದೇ ಇರುತ್ತೆ. ತನು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಶೋಭಾ ಶೆಟ್ಟಿ. ಇದಾದ್ಮೇಲೆ ಕನ್ನಡದಲ್ಲಿ ಅಷ್ಟೆಲ್ಲ ಖ್ಯಾತಿ ಪಡೆದೇ ಇದ್ರು ತೆಲುಗುನಲ್ಲಿ ತುಂಬಾನೇ ಸೌಂಡ್ ಮಾಡಿದ್ರು. ತೆಲುಗುನಲ್ಲಿ ಕೆಲವು ಸಿನಿಮಾ ಹಾಗೆ ಸೀರಿಯಲ್ಗಳಲ್ಲಿ ನಟಿಸಿ ಖ್ಯಾತಿ ಹೊಂದಿದ್ರು. ಈಗ ಬಿಗ್ ಬಾಸ್ ಸೀಸನ್ ಕನ್ನಡ 11 ನಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಈ ಹಿಂದೆ ಬಿಗ್ ಬಾಸ್ ಸೀಸನ್ 7 ತೆಲುಗುನಲ್ಲಿ ಕೂಡ ತುಂಬಾ ಅಗ್ರೆಸಿವ್ ಪ್ಲೇಯರ್ ಆಗಿ ಕಾಣಿಸ್ಕೊಂಡಿದ್ರು ಶೋಭಾ ಶೆಟ್ಟಿ. ನಾಗಾರ್ಜುನ ಅವರಿಗೂ ಕೂಡ ಈ ಶೋಭಾ ಶೆಟ್ಟಿ ಅಚ್ಚುಮೆಚ್ಚು. ಈಗ ಕನ್ನಡ ಬಿಗ್ ಬಾಸ್ ನಲ್ಲೂ ಕೂಡ ಅಷ್ಟೇ ಸೌಂಡ್ ಮಾಡ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ. ಹಾಗೆ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರು ನಗ್ನಗ್ತಾನೆ ತೆಲುಗು ಕಾದು ಪಕ್ಕಾ ಕನ್ನಡ ಅಂತ ಕೂಡ ವಾರ್ನ್ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಸುದ್ದಿ ನೋಡ್ಕೊಂಬರೋಣ ಬನ್ನಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಹೊಸ ಅಧ್ಯಾಯಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ಶೋಭಾ ಶೆಟ್ಟಿ ಮೂಲತಃ ನಮ್ಮ ಕರ್ನಾಟಕದವರು. ಶೋಭಾ ಶೆಟ್ಟಿ ಹುಟ್ಟಿದ್ದು ಮಂಗಳೂರಿನಲ್ಲಿ. ಬಾಲ್ಯದಿಂದಲೇ ಇವರಿಗೆ ನಟನೆಯ ಕುರಿತು ಆಸಕ್ತಿ ಇತ್ತು. ಈಕೆ ದಾವಣಗೆರೆಯ ಬಾಪೂಜಿ ಹೈಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣ ಪಡೆದಿದ್ದಾರೆ. ಬಳಿಕ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿಷಯದಲ್ಲಿ MSc ಪದವಿ ಪಡೆದಿದ್ದಾರೆ. ಮಂಗಳೂರು ಶೆಟ್ರು ಕುಟುಂಬದಿಂದ ಬಂದ ಶೋಭಾ ಶೆಟ್ಟಿ ತಂದೆಯ ಹೆಸರು ಮಂಜು ಶೆಟ್ಟಿ. ಇವರಿಗೆ ನಟನಾ ಕ್ಷೇತ್ರದ ಕೆರಿಯರ್ ರೂಪಿಸಿಕೊಳ್ಳಲು ಕುಟುಂಬದ ಬೆಂಬಲ ಕೂಡ ಉತ್ತಮವಾಗಿ ಸಿಕ್ಕಿತ್ತು. ಇನ್ನು 2013ರಲ್ಲಿ ಕನ್ನಡದ ಜನಪ್ರಿಯ ಸೀರಿಯಲ್ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ತನು ಪಾತ್ರದಲ್ಲಿ ಇವರು ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ರು. ಇದಾದ ಬಳಿಕ 2017ರಲ್ಲಿ ಅಂಜನಿ ಪುತ್ರ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ನೀಡಿದ್ರು. ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಿದ ಹಿರಿಮೆಗೆ ಪಾತ್ರರಾಗಿದ್ರು. ಅಂಜನಿ ಪುತ್ರ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಸಹೋದರಿಯಾಗಿ ನಟಿಸಿದ್ರು. ಈ ಸಿನಿಮಾದಲ್ಲಿ ನಟಿಸಲು ಅಗ್ನಿಸಾಕ್ಷಿ ಸೀರಿಯಲ್ ಅರ್ಧಕ್ಕೆ ಬಿಟ್ಟಿದ್ರು. ಕಾವೇರಿ, ನಮ್ಮ ರುಕ್ಕು ಸೀರಿಯಲ್ಗಳಲ್ಲೂ ಇವರು ನಟಿಸಿದ್ದಾರೆ. ಇದಾದ ಬಳಿಕ ತೆಲುಗು ಸೀರಿಯಲ್ಗಳತ್ತ ತೆರಳಿದ್ರು. ಇದೀಗ ಮತ್ತೆ ಕನ್ನಡ ಬಿಗ್ ಬಾಸ್ಗೆ ಮರಳಿದ್ದಾರೆ. ಇದೇ ಸಮಯದಲ್ಲಿ ಕನ್ನಡ ಮನೋರಂಜನಾ ಕ್ಷೇತ್ರದಲ್ಲಿ ಮತ್ತೆ ಮಿಂಚುವ ಸೂಚನೆ ನೀಡಿದ್ದಾರೆ. ಬಿಗ್ ಬಾಸ್ ತೆಲುಗು ಸೀಸನ್ 7ರಲ್ಲಿ ತನ್ನ ಅಗ್ರೆಸಿವ್ ಆಟದ ಮೂಲಕ ಎಲ್ಲರ ಗಮನ ಸೆಳೆದಿದ್ರು. ಈಕೆ ಗೆಲ್ಲುವ ಸ್ಪರ್ಧಿ ಎಂದೇ ಎಲ್ಲರೂ ತಿಳಿದಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಎಲಿಮಿನೇಷನ್ ಆಗಿದ್ರು. ಅದೇ ಕಾರ್ಯಕ್ರಮದಲ್ಲೇ ಶೋಭಾ ಶೆಟ್ಟಿ ಅವರು ತನ್ನ ಬಾಯ್ ಫ್ರೆಂಡ್ ಯಶವಂತ್ ರೆಡ್ಡಿ ಅವರನ್ನ ಪರಿಚಯಿಸಿದ್ರು. ಇವರಿಬ್ಬರು ಕಾರ್ತಿಕ ದೀಪಂ ಸೀರಿಯಲ್ನಲ್ಲೇ ಜೊತೆಯಾಗಿ ನಟಿಸಿದ್ರು. ಹಲವು ಶಾರ್ಟ್ ಫಿಲ್ಮ್ಗಳಲ್ಲೂ ಇವರು ಜೊತೆಯಾಗಿ ನಟಿಸಿದ್ದಾರೆ. ಇವರಿಬ್ಬರ ಎಂಗೇಜ್ಮೆಂಟ್ ಕೂಡ ಇತ್ತೀಚೆಗೆ ನಡೆದಿದೆ. ಇವರು ಹೆಚ್ಚು ಜನಪ್ರಿಯತೆ ಪಡೆದಿರೋದು ತೆಲುಗು ಕಿರುತೆರೆಯಲ್ಲಿ. ಬಿಗ್ ಬಾಸ್ ತೆಲುಗು ಸೀಸನ್ 7ರಲ್ಲಿ ಗೆಲುವಿನ ಸನಿಹಕ್ಕೆ ಬಂದಿದ್ದ ಶೋಭಾ ಶೆಟ್ಟಿ ತನ್ನ ಅಗ್ರೆಸಿವ್ ಆಟದ ಮೂಲಕ ಪ್ರೇಕ್ಷಕರಿಗೆ ಹತ್ರ ಆಗಿದ್ರು. ಇದೀಗ ಕಿಚ್ಚ ಸುದೀಪ್ ನಡೆಸಿಕೊಡುವ ಬಿಗ್ ಬಾಸ್ ಕನ್ನಡಕ್ಕೆ ಶೋಭಾ ಶೆಟ್ಟಿ ಆಗಮನವಾಗಿದೆ. ಕನ್ನಡ ನಟಿ ಶೋಭಾ ಶೆಟ್ಟಿ ವಾಯ್ಸ್ ನಲ್ಲಾಗ್ಲಿ ಧೈರ್ಯದಲ್ಲಾಗ್ಲಿ ಸೌಂಡ್ ಮಾಡಿದ್ದು ಇದೇ ಶೋಭಾ ಶೆಟ್ಟಿ. ಬಿಗ್ ಬಾಸ್ ತೆಲುಗು ಸೀಸನ್ 7 ಶುರುವಾದಾಗಲೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹವಾ ಎಪ್ಸಿದ್ರು. ಕನ್ನಡ ನಟಿ ಶೋಭಾ ಶೆಟ್ಟಿ ಅವರು ವಾಯ್ಸ್ನಲ್ಲಾಗ್ಲಿ ಧೈರ್ಯದಲ್ಲಾಗ್ಲಿ ಸೌಂಡ್ ಮಾಡಿದ್ರು ಬಿಗ್ ಬಾಸ್ ತೆಲುಗು ಸೀಸನ್ನಲ್ಲಿ. ಆದ್ರೆ ಅನಿರೀಕ್ಷಿತ ತಿರುವಿನಲ್ಲಿ ಫಿನಾಲೆಗೆ 5 ದಿನ ಇರುವಾಗಲೇ ಶೋಭಾ ಶೆಟ್ಟಿ ಅವರು ಔಟ್ ಆಗಿ ಹೊರಗಡೆ ಬಂದಿದ್ರು. ಈಗ ಕನ್ನಡ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಕಪ್ ಗೆಲ್ತಾರಾ, ಅರ್ಧಕ್ಕೆ ಬರ್ತಾರಾ ಅನ್ನೋದು ಕೂಡ ಅಭಿಮಾನಿಗಳಿಗೆ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ನಾನು ಪಕ್ಕಾ ಕರ್ನಾಟಕದ ಹುಡುಗಿ, ಕನ್ನಡದಲ್ಲೇ ಕಂಬ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೆ. ಸಾಕಷ್ಟು ಆಫರ್ಗಳು ಬಂದವು. ಆದರೆ ಕಂಬ್ಯಾಕ್ ಮಾಡೋದಕ್ಕೆ ಬಿಗ್ ಬಾಸ್ಗಿಂತ ದೊಡ್ಡ ವೇದಿಕೆ ಮತ್ತೊಂದಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಶೋಭಾ ಶೆಟ್ಟಿಗೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯೊಳಗಿನ ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಯಾರು ಅಂತ. ಆದರೆ ಅವರು ಆ ಪ್ರಶ್ನೆನ 2 ಬಾರಿ ಕೇಳಿದ್ರು ಅವರು ಉತ್ತರ ಬೇರೆನೇ ಹೇಳ್ತಾ ಇದ್ರು. ಸುದೀಪ್ ಅವರಿಗೇನೆ ಯಾಮರ್ಸಿದ್ರು. ಆಗ ನಗುಮುಖದಲ್ಲೇ ಸುದೀಪ್ ಅವರು ತಿರುಗೇಟು ಕೂಡ ನೀಡಿದ್ರು. ಇದು ತೆಲುಗು ಕಾದು ಪಕ್ಕಾ ಕನ್ನಡ ಅಂತ ಹೇಳಿ ತೆಲುಗು ಬಿಗ್ ಬಾಸ್ನಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ತೆಲುಗು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿರುವ ಶೋಭಾ ಶೆಟ್ಟಿ ಅವ್ರಿಗೆ ಕಿಚ್ಚ ಸುದೀಪ್ ಅವರು ನಗುತ್ತಾನೆ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಕನ್ನಡ ಬಿಗ್ ಬಾಸ್ನಲ್ಲಿ ಶೋಭಾ ಶೆಟ್ಟಿ ರೆಬೆಲ್ ಆಗಿ ಆಡ್ತಾರಾ, ಅಗ್ರೆಸಿವ್ನೆಸ್ನ ತೆಲುಗುನಲ್ಲಿ ತೋರಿಸಿರೋ ಹಾಗೇನೆ ಕನ್ನಡದಲ್ಲೂ ತೋರಿಸ್ತಾರಾ ಅನ್ನೋದು ನಿಜಕ್ಕೂ ಅಭಿಮಾನಿಗಳಿಗೆ ಕುತೂಹಲ ಮೂಡಿಸಿದೆ. ನೋಡಿದ್ರಲ್ಲ, ಕನ್ನಡದಲ್ಲೂ ಕೂಡ ಶೋಭಾ ಶೆಟ್ಟಿ ಸೌಂಡ್ ಮಾಡಕ್ಕೆ ಸಜ್ಜಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎಂಟರ್ ಆಗ್ತಿದ್ದಂಗೆ ಗೌತಮಿ ಅವರಿಗೆ ನಿಮ್ಮ ಮುಖವಾಡ ಕಳಿಸ್ತೀನಿ ಅಂತ ಕೂಡ ಹೇಳಿದ್ರು. ಇನ್ನು ಈ ಅಗ್ರೆಸಿವ್ ಆಟಗಾರ್ತಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಏನೆಲ್ಲ ಕಮಾಲ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.